ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿರಿಷ್ಕಾ. ಇವತ್ತು ನಾನು ಪ್ಯಾನ್ ಕೇಕ್ ಮಾಡುವ ಅಂಥೇಳಿ ಬ್ಲಿಂಕಿಟಿಂದ ಪ್ಯಾನ್ ಕೇಕ್ ಪೌಡ್ರನ್ನ ನಾನು ಆರ್ಡ್ರ್ ಮಾಡಿದ್ದೆ. ಇದಕ್ಕೆ 110 ರೂಪೀಸು. ಇದನ್ನು ಒಂದ್ಸಲ ಟ್ರೈ ಮಾಡುವ ಅಂತ ತೆಗೊಂಡಿದ್ದೇನೆ. ಕೆಲವರಿಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ. ಓಕೆ, ನಾನೀಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇದಕ್ಕೆ 1 ಕಪ್ ಅಷ್ಟು ಮಿಲ್ಕ್ ತೆಗೊಂಡಿದ್ದೇನೆ. ಹಾಗೆಯೇ ಒಂದು ಬಾಲ್ ತೆಗೊಂಡು ಇದಕ್ಕೆ ನಾನೀಗ ಪ್ಯಾನ್ ಕೇಕ್ದು ಪೌಡ್ರನ್ನ ಹಾಕ್ತಾ ಇದ್ದೀನಿ. ಇದು ಬನಾನಾ ಪ್ಯಾನ್ ಕೇಕ್ ತೆಗೊಂಡಿದ್ದು. ಇದರಲ್ಲಿ ಬನಾನದ್ದು ಸ್ಲೈಸ್ ಇರುತ್ತೆ ಚಿಕ್ಕ ಚಿಕ್ಕ ಪೀಸಾಗಿ. ಈಗ ಇದಕ್ಕೆ ನಾನು 1 ಕಪ್ ಅಷ್ಟು ಮಿಲ್ಕ್ನ ಹಾಕ್ತಾ ಇದ್ದೀನಿ. ಈಗ ಇದು ಮಿಲ್ಕ್ ಹಾಕಿದ ಮೇಲೆ ನಾವು ಇದನ್ನು ಮಿಶ್ರ ಮಾಡಬೇಕು. ಮಿಶ್ರ ಮಾಡುವಾಗ ನಮಗೆ ಚಿಕ್ಕ ಚಿಕ್ಕ ಬನಾನದ್ದು ಸ್ಲೈಸ್ ಸಿಗುತ್ತೆ. ನನಗೆ ಇದನ್ನು ಬ್ಲೆಂಡರಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಪೂನಲ್ಲಿಯೂ ಮಾಡ್ಬೋದು. ನೋಡ್ಕೊಳ್ಳಿ, ನಿಮಗೆ ಹಾಲು ಸ್ವಲ್ಪ ಥಿಕ್ನೆಸ್ ಬರಬೇಕು. ಹಾಗಾಗಿ ನಾವು ಸ್ವಲ್ಪ ನೋಡಿಕೊಂಡು ಹಾಕಬೇಕು ಮಿಲ್ಕನ್ನ. ಅಂದರೆ ತುಂಬ ನೀರು ಆಗಬಾರ್ದದು. ನೋಡಿಕೊಂಡು ನಾವು ದೋಸೆ ಹಿಟ್ಟಲ್ಲಿ ಆ ಥರ ಬರಬೇಕು. ಅದನ್ನು ಆ ಥರ ನೋಡ್ಕೊಂಡು ಮಾಡಿ. ಇವಾಗ ಇದು ಚೆನ್ನಾಗಿ ನಾವು ಇದನ್ನು ಬ್ಲೈಂಡ್ ಮಾಡಬೇಕು. ಈಗ ಬ್ಲೈಂಡ್ ಮಾಡ್ತಾ ನಮಗೆ ಗೊತ್ತಾಗುತ್ತೆ ಇದು ಸರಿಯಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ. ನೋಡಿ, ಇದು ಪರ್ಫೆಕ್ಟಾಗಿ ಆಗಿದೆ. ಆದರೆ ನೋಡಿ, ಬನಾನದ್ದು ಚಿಕ್ಕ ಚಿಕ್ಕ ಪೀಸ್ ನಮಗೆ ಕಾಣ್ತಾ ಇದೆ. ನೋಡಿ, ಈ ಥರ ಇರುತ್ತೆ. ಇವಾಗ ಇದನ್ನು ನಾವು ಪ್ಯಾನಲ್ಲೂ ಮಾಡ್ಬೋದು ಮತ್ತು ದೋಸೆ ತವದಲ್ಲೂ ಮಾಡ್ಬೋದು. ನಾನು ದೋಸೆ ತವದಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಆಯಿಲೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ತವನ ಇಟ್ಟು ಇದಕ್ಕೀಗ ನಾನು 1 ಸ್ಪೂನ್ ಅಷ್ಟು ಹಾಕ್ತೀನಿ. ನಾವು ದೋಸೆನ ಹೇಗೆ ಹಾಕ್ತೀವಿ ಹಾಗೇನೆ ಹಾಕಬೇಕು. ಆದರೆ ನಾವು ಮೇಲೆ ಹಿಂಗೆ ಇದು ಮಾಡಬಾರ್ದು ಸ್ಪೂನಲ್ಲಿ. ಇವಾಗ ಇದು ಈ ಥರ ಇಡಬೇಕು. ಇವಾಗ ಇದು ಒಂದು ಬೇಗನೆ ಆಗುತ್ತೆ. ಇವಾಗ ಇದನ್ನು ತಿರುಗಿಸಿ ಹಾಕಬೇಕು. ನೋಡಿ, ಈ ಥರ ಬರುತ್ತೆ ಕಲರು. ಚೆನ್ನಾಗಿರುತ್ತೆ ಟೇಸ್ಟು. ಒಂದು 6 ಪೀಸ್ ಆಗುತ್ತೆ ಅಷ್ಟೇ, 6 ಅಥವಾ 7. ಇವಾಗ ಇದನ್ನು ತೆಗಿಬೇಕು. ಹೀಗೇನೆ ಎಲ್ಲ ಮಾಡಿ. ಇವಾಗ ಇದು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ನೋಡಿ, ಈ ಥರ ಆಗಿದೆ. 6 ಪೀಸೇ ಆಗಿದೆ. ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ತೆಗೊಂಡು ಇದರ ಮೇಲೆ ನಾವು ಗಾರ್ನಿಷ್ ಮಾಡಬೇಕು. ಹೀಗೆ ನೋಡಿ, ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಕೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಸಿಗುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನಮ್ಮದು ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.